ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ. ಒಲವೇ ನೀನುಳಿದು ಬಂದಾಗ ಇವತ್ತು ಹೀರೋಯಿನ್ ಪರಿಚಯ ನೋಡೋಣ. ಶಾಂತಿ ನಿವಾಸದಲ್ಲಿ ಒಂದು ಸಣ್ಣ ಮನೆ. ಮನೆಯಲ್ಲಿ ಒಂದು ಅಡುಗೆ ಮನೆ, ಪುಟ್ಟದಾಗಿ ಒಂದು ರೂಮ್, ಕೂರಲು 2 ಚೇರ್ ಬಿಟ್ಟರೆ ಮತ್ತೇನೂ ಇಲ್ಲ. ಜಟ್ಕಾ ಬಂಡಿಯಂತೆ ಓಡುವ ಫ್ಯಾನ್, ಪುಟ್ಟಾಗಿರೋ ಟಿವಿ, ಹೊರಗಡೆ ಸಣ್ಣದಾದ ಬಾತ್ರೂಮ್. ಬೆಂಗಳೂರಿಗೆ ಹೊಸಬರು, ಹಾಸನದ ಮೂಲದವರು. ಒಂದೊಮ್ಮೆ ಎಲ್ಲವೂ ಚೆನ್ನಾಗಿತ್ತು. ಹೀಗೆಲ್ಲ ಕಳ್ಕೊಂಡು ಬೆಂಗಳೂರಿನತ್ತ ಮುಖ ಮಾಡಿ 2 ತಿಂಗಳಾಗಿದೆ ಅಷ್ಟೆ. ಊರು ಹೊಸತು. ಊರಿನಲ್ಲಿ ತಮ್ಮದೇ ಸಣ್ಣ ಗೂಡಿನಲ್ಲಿ ಗುಬ್ಬಚ್ಚಿಗಳಂತೆ ವಾಸ್ತವ ಊರಿದ್ದಾರೆ. ಯಾರ ಕುಟುಂಬದ ಬಗ್ಗೆ ಹೇಳ್ತೀರಿ ನೀವು? ಬನ್ನಿ ನೋಡೋಣ. ಅಪ್ಪ ನಿಮಗೆ ಕೇಳ್ತಾನೆ ಇದ್ದೀನಿ, ನಂಗೊಂದು ಆಂಡ್ರಾಯ್ಡ್ ಫೋನ್ ಕೊಡ್ಸಪ್ಪ. ಈಗ ಆನ್ಲೈನ್ ಕ್ಲಾಸ್ ಇರುತ್ತೆ, ನನ್ನ ಫೋನ್ ವರ್ಕ್ ಆಗೋದೇ ಇಲ್ಲ, ನೆಟ್ವರ್ಕ್ ಸಿಗೋಲ್ಲ. ಈ ಫೋನ್ ಯಾವಾಗ ತೊಗೊಂಡಿದ್ದು ಹೇಳಿ? ನೀವು ಹೋಟೆಲ್ ಶುರು ಮಾಡಿದಾಗ. ಹೋಟೆಲ್ ಶುರುವಾಗಿ 8 ವರ್ಷವಾಯಿತು. ನೀವು ಜಬ್ಬರದು, ಈಗ ನಾನು. ಪ್ಲೀಸ್ ಅಪ್ಪ. ಅವಳ ಬೈಕಿ ದಿನವೂ ಇರುತ್ತೆ, ಆದರೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಅಪ್ಪನ ಜೇಬಲ್ಲಿ ದುಡ್ಡಿಲ್ಲ. ಅಪ್ಪ ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ, ನೀವು ಆವು ಎನ್ನೋದೇ ಇಲ್ಲ. ಈ ಬಾರಿ ಕೊಂಚ ರೇಗಿದ್ಲು. ಆದರೆ ಅಪ್ಪ ಶ್ರೀಕಂಠರವರು ಸುಮ್ಮನೆ ತರಕಾರಿ ಹೆಚ್ಚುತ್ತಿದ್ದಾರೆ. ಅಪ್ಪ ಹೋಗಿ ಅಪ್ಪ, ಮಗ ಒಂದು ಆಸೆನೂ ಈಡೇರಿಸಲ್ಲ ನೀವು ಎಂದು ಮುಖ ಊದಿಸ್ಕೊಂಡು ಮರದ ಚೇರಿನ ಮೇಲೆ ಕೂರುತ್ತಾಳೆ ದಿಯಾ. ಶ್ರೀಕಂಠರವರ ಸ್ವಂತ ಮಗಳು ದಿಯಾ. ಅಮ್ಮ ಇಲ್ಲದ ಹುಡುಗಿ. ಹುಟ್ಟುವಾಗಲೇ ತಾಯಿಯನ್ನ ಕಳೆದುಕೊಂಡವಳು. ಹಾಗೆ ಹೊರಗಿನಿಂದ ಬಂದ ಒಬ್ಬಾಕೆ ಬಾಗಿಲಲ್ಲೇ ಸವೆದ ಚಪ್ಪಲಿ ಬಿಡುತ್ತಾ, ಏನಾಯ್ತು ನನ್ನ ಮುದ್ದು ಗುಮ್ಮಗೆ? ಅಪ್ಪ ಬೈದ್ರಾ ಅಥವಾ ಕಾಡ್ಸಿದ್ರಾ ಎನ್ನುತ್ತಾ ನಗುಮೊಗದಲ್ಲಿ ದಿಯಾ ಪಕ್ಕ ಬಂದು ನಿಲ್ಲುತ್ತಾಳೆ. ಹೋಗಕ್ಕ, ಮಾತಾಡಿಸ್ಬೇಡ ಎಂದು ಮಂಡಿ ಮೇಲೆ ಗಲ್ಲವಿರಿಸಿ ಸಿಡುಕಿದ ತಂಗಿಗೆ, ನನ್ನ ಮುದ್ದು ತಂಗಿಗೆ ಆನ್ಲೈನ್ ಕ್ಲಾಸ್ ಇದೆ, ಆದರೆ ಹೇಗಪ್ಪ ಈ ಏಜ್ ಆಗಿರೋ ಮೊಬೈಲ್ ಬಳಸೋದು? ಅದನ್ನು ಬಳಸೋಕೆ ಅಕ್ಕ ಚಾರು ಬಿಡ್ತಾಳಾ ಎನ್ನುತ್ತಾ ಅವಳ ಮುಂದೆ ಬಾಕ್ಸ್ ಇಡುತ್ತಾಳೆ ಚಾರು. ಐ, ಇದು ನಂಗ ಎಂದು ನಗುತ್ತಾಳೆ ದಿಯಾ. ಸರ್ಪ್ರೈಸ್ ಎನ್ನಲು ಬಾಕ್ಸ್ ನೋಡಿಯ ಮೊಬೈಲ್ ಎಂದರಿತಾ ದಿಯಾ, ವಾವ್ ಅಕ್ಕ, ಮುದ್ದು ಅಕ್ಕ ಎನ್ನುತ್ತಾ ಅವಳನ್ನು ಅಪ್ಪಿ ಹಾಗೆ ಬಾಕ್ಸ್ ತೆರೆದು ಸಪ್ಪಗಾದಳು. ಮೊಬೈಲ್ ನೋಡಿ ಖುಷಿಪಟ್ಟು ಸಂತಸದಿ ಅಪ್ಪುವಳೆಂದು ತಿಳಿದ ಚಾರು ಆಲೋಚನೆಗೆ ತದ್ವಿರುದ್ಧವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಳು ದಿಯಾ. ಏನಾಯ್ತು ದಿಯಾ, ಖುಷಿಯಾಗಲ್ವಾ ಕೇಳಿದಳು ಚಾರು. ಏನಕ್ಕ ಇದು? ಮತ್ತೆ ಸೆಕೆಂಡ್ ಹ್ಯಾಂಡಲ್, ಮತ್ತೆ ಫ್ರೆಂಡ್ಸ್ ಮುಂದೆ ಚೀಪ್ ಮಾಡ್ತೀಯಾ ಎಂದು ಸಿಡುಕುತ್ತಾ ಫೋನಲ್ಲೇ ಇಟ್ಟು ಹೋದಳು. ಆ ಫೋನ್ ಹಿಡಿದ ಚಾರು ಸಪ್ಪಗಾದರು. ಅಯ್ಯೋ ದಿಯಾ ಪುಟ್ಟ, ಇದು ಬರೀ 1 ತಿಂಗಳು ಯೂಸ್ ಮಾಡು, ಇನ್ನು ಮುಂದಿನ ತಿಂಗಳಿಗೆ ಹೊಸ ಮೊಬೈಲ್ ಈ ಚಾರುಣ್ಯ ಕೊಡಿಸ್ತಾಳೆ ಎನ್ನಲು, ಚಾರು ಏನಮ್ಮ ನೀನು, ಅವಳೇನೋ ಹಠ ಮಾಡ್ತಾಳೆ ಅಂದರೆ ನೀನು ಅವಳಂತೆ ಮೊಬೈಲ್ ಕೊಡಿಸ್ತೀಯಾ? ನಿಂಗೆ ಅಂತ ಏನು ಮಾಡ್ಕೊಳ್ಳೋದಿಲ್ವ ನೀನು? ನಿನ್ನ ವಯಸ್ಸಿಗೆ ಮದುವೆ ಆಗಿ ಗಂಡನನ್ನು ನೋಡ್ಕೋಬೇಕು, ಆದರೆ ನೀನು ಇನ್ನೂ ಅವಳಿಗಾಗಿ ದುಡಿಯುತ್ತಾ ಕೆಲಸ ಮಾಡ್ತಿದ್ಯಾ, ಅದು ಹಗಲೊತ್ತು ನನ್ನ ಜೊತೆ ಹೋಟೆಲ್ನಲ್ಲಿ, ಮತ್ತು ಸಂಜೆ ಅದು ಯಾವುದೋ ಅಡುಗೆ ಮನೆಯಲ್ಲಿ, ರಾತ್ರಿ ಬಂದು ಇಲ್ಲಿ ಮತ್ತೆ ಅಡುಗೆ ಕೆಲಸ. ಎಷ್ಟು ಮಾಡ್ತೀಯ ಮಗಳೇ? ಬಿಡಮ್ಮ ಇದಲ್ಲ. ನೀನು ಒಂದೊಳ್ಳೆ ಹುಡುಗನನ್ನು ನೋಡಿ ಮೊದಲು ಮದುವೆ ಆಗಮ್ಮ, ಹೋಗು ಎಂದ ಶ್ರೀಕಂಠರವರ ಮಾತು ದಿನ ಬರುವ ದೈನಂದಿನ ಧಾರಾವಾಹಿಯೇ ಹೌದು. ಅವ್ರ ಬುದ್ಧಿ ಹೇಳೋದು ಇವಳು ಮತ್ತದೇ ರಾಗದಂತೆ, ಚಿಕ್ಕಪ್ಪ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಅಮ್ಮ ಮನೆ ಪೂರ್ತಿ ಬೆಂಕಿ ಬಿದ್ದು ತೀರೋದ್ರು. ಆಗ ನನ್ನವರಂತ ಯಾರಾದರೂ ಬಂದ್ರ ಹೇಳಿ? ಬಂದಿದ್ದು ನೀವು. ನೀವಿಲ್ಲದೆ ಹೋಗಿದ್ರೆ ನನ್ನ ಕತೆ ಏನಾಗ್ತಿತ್ತು ಹೇಳಿ? ಜೀವ ಉಳಿಸಿದ ಮನೆಯಲ್ಲಿ ಜೀವ ಹೋಗುವ ತನಕ ದುಡಿಯೋದಲ್ಲಿ ತಪ್ಪೇನು? ನಾನು ಇಲ್ಲೇ ಇದ್ದು ಜೀವನ ಕಳೆಯೋಕ್ಕೆ ನೀವು ಬಿಡ್ತೀರಾ? ಇಲ್ವಲ್ಲ. ನಮ್ಮ ದಿಯಾ ಓದಿ ಒಳ್ಳೆ ಕೆಲಸ ಗಿಟ್ಟಿಸ್ಕೊಳ್ಳೋವರೆಗೂ ತಾನೇ ಈ ಕೆಲಸ. ಅವಳ ಸಾವರಿಸಿದವರು, ಚಾರು, ಈ ಮೊಬೈಲ್ಗೆ ಎಷ್ಟು ದುಡ್ಡು ಕೊಟ್ಟೆ, ಹೇಗೆ ತಂದೆ ಮಗು ಎಂದು ಕೇಳಿದರು. ಹೇಗೋ ತಂದೆ, ಈಗದೆಲ್ಲ ಯಾಕೆ ಎಂದವಳ ತೋಳಲಿದ್ದ ರಾಯರ ಪದಕ ಕಾಣುತ್ತಿಲ್ಲ. ಅದನ್ನು ನೋಡಿದವರು, ಏನಮ್ಮ ಆ ರಾಯರ ಪದಕವನ್ನು ಮಾರಿ ತಂದ್ಯಾ ಎಂದು ಕೇಳಿದರು. ಮೆಲ್ಲಗೆ ಮಾತಾಡಿ ಚಿಕ್ಕಪ್ಪ, ದಿಯಾ ಕೇಳಿಸ್ಕೊಂಡ್ರೆ ಮೊಬೈಲ್ ನಿರಾಕರಿಸಿದ್ದಕ್ಕೆ ಬೇಸರ ಪಡ್ತಾಳೆ. ನಾನು ರಾಯರ ಪದಕ ಮಾರಿ ತಂದಿದ್ದು ಅವಳಿಗೆ ಹಿಡಿಸೋದಿಲ್ಲ ಎನ್ನುವಾಗಲೇ ಓಡಿ ಬಂದ ದಿಯಾ, ಅಕ್ಕ ಕ್ಷಮಿಸ್ಬಿಡ ನನ್ನ, ನೀನು ಪ್ರೀತಿಯಿಂದ ರಾಯರ ಪದಕ ಮಾರಿ ಮೊಬೈಲ್ ತಂದರೆ ನಾನೆಷ್ಟು ದುರಾಂಕಾರ ಪಟ್ಬಿಟ್ಟೆ. ಬೇಡ ಕಣೆ, ಬಾ ಇದನ್ನು ಮಾರಿ ನೀನು ರಾಯರ್ ಪೆಂಡೆಂಟ್ ವಾಪಸ್ ತರೋಣ ಎನ್ನಲು ಅವಳ ಮಗ ತನ್ನ ಕೈಗಳಲ್ಲಿ ಬೊಗಸೆ ಹಿಡಿದು, ಅಯ್ಯೋ ಹುಚ್ಚಿ, ಇದು ಕೆಲಸ ಗಿಟ್ಟಿಸ್ಕೊಂಡ್ರೆ ಇಂಥ $10 ತಗೋಬೋದು, ಮೊದಲು ಓದು, ಆಮೇಲೆ ಸೆಂಟಿಮೆಂಟ್ಸ್ ಎಲ್ಲ. ಆದರೆ ಕೇಳಿಸ್ಕೊಳ್ಳೆ ದಿಯಾ, ನೀನು ಕೆಲಸ ತಗೊಂಡ್ಮೇಲೆ ಇಂತಹ $1 ತಂದು ಕೊಡಬೇಕು, ಅರ್ಥವಾಯ್ತಾ
ಎನ್ನುತ್ತಾ ಅಡುಗೆ ಮನೆಗೆ ಹೋಗಿ ರಾತ್ರಿಗೆ ಒಗ್ಗರಣೆ ಅನ್ನ ಮಾಡಿಕೊಂಡು ಬೆಳದಿಂಗಳನ್ನು ನೋಡ್ತಾ ಚಿಕ್ಕಪ್ಪನ ಕೈ ತುತ್ತು ತಿನ್ನುತ್ತಾಳೆ ಚಾರು. ಆದರೆ ಅಕ್ಕ, ನಾಲ್ಗೆಗೆ ರುಚಿ ಮುಖ್ಯ, ಯಾವಾಗಲೂ ಇದೇ ತಿನ್ಬೇಕಾ ಎಂದ ರಾಗ ತೆಗೆದ ದಿಯಾ ಮಾತಿಗೆ, ಸರಿ ಬಿಡು, ನಿಂಗಾಗಿ ಅಕ್ಕ ಪಿಜ್ಜಾ ಬರ್ಗರ್ ತರ್ತಾಳೆ, ಆದರೆ 1 ವಾರ ಕಾಯಬೇಕು ದಿಯಾ ಪುಟ್ಟಿ ಎಂದು ಮುದ್ದು ಮಾಡಲು, ಅಲ್ಲಿವರೆಗೂ ಇದೇ ಪ್ರೀತಿ ಬೆರೆಸಿರೋ ಬೆಳದಿಂಗಳು ಊಟ ಓಕೆ ನಂಗೆ ಎಂದು ಮಾಡಿ ತುತ್ತು ತಿಂದಳು ದಿಯಾ. ಚಿಕ್ಕಪ್ಪ ಹಾಗೂ ಮುದ್ದು ತಂಗಿ ದಿಯಾ ಅಷ್ಟೇ ನಮ್ಮ ನಾಯಕಿಯ ಪ್ರಪಂಚ. ಕೇಳೋದು ಮರ್ತಿದ್ದೆ, ಇವತ್ತು ಗುರುವಾರ ಅಲ್ವಾ, ಆ ವ್ಯಕ್ತಿ ಬಗ್ಗೆ ಗುರುರಾಯರಿಗೆ ಬಂದ್ಯಾ ಮಗಳೇ ಎಂದು ಕೇಳಿದ್ರು ಶ್ರೀಕಂಠರವರು. ಹೌದು ಚಿಕ್ಕಪ್ಪ, ಅದನ್ನು ಮಿಸ್ ಮಾಡ್ತೀನಾ? ಆ ವ್ಯಕ್ತಿ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಅವ್ರಿಗೆ ನನ್ನಿಂದ ಅನ್ಯಾಯವಾಗಿದೆ, ತಿಳಿದೋ ತಿಳಿದೆಯೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಆ ದಿನದಿಂದ ಈ ದಿನದವರೆಗೂ ಪಶ್ಚಾತ್ತಾಪ ಪಡ್ತಾ ತಿಂದೇ ಇಲ್ಲ ಎನ್ನುತ್ತಾಳೆ ಚಾರುಣ್ಯ. ಅದೇ ಅಕ್ಕನ ಹಳೆ ಡವ್ ಅಲ್ವಾ, ಅವ್ರೀಗ ಹೇಗಿರ್ಬೋದು ಅಕ್ಕ? ಭಾವ ಈಗ ಹೇಗಿರ್ಬೋದು ಅಕ್ಕ? ಡೇಟ್ ಹೀರೋ ಅಲ್ವಾ, ಅವ್ರ ಬಗ್ಗೆ ನೀನು ಮಾಡ್ತಿರೋ ಕಾಳಜಿ ಕೇಳಿದ್ರೆ ಅವ್ರು ಎಷ್ಟು ಖುಷಿ ಪಡೋದಿಲ್ಲ ಎಂದು ರೇಗಿಸುತ್ತಾಳೆ ದಿಯಾ. ಚಾರುಣ್ಯ ಪ್ರಭಾಕರ್ 8ನೇ ತರಗತಿಯಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಹುಡುಗಿ. ಹೃದಯದಲ್ಲಿ ಪ್ರೀತಿ ಬಿಟ್ಟು ಬೇರೇನೂ ತಿಳಿಯದವಳು. ಮನೆಗಾಗಿ ಮನೆಯವರಿಗಾಗಿ ಎಂತಹ ಕಷ್ಟಕ್ಕೂ ತಲೆಬಾಗುವ ಧೈರ್ಯವಂತೆ, ಬುದ್ಧಿವಂತೆ, ಹೃದಯವಂತೆ. ನೋಡಲು ಗೋಧಿ ಬಣ್ಣ, ಅಗಲವಾದ ಕಣ್ಣುಗಳಿಗೆ ಮುತ್ತಿಕ್ಕುವ ರೆಪ್ಪೆಗಳು, ಸದಾ ದೃಷ್ಟಿಬೊಟ್ಟಿಟ್ಟಂತೆ ಕಾಣುವ ಕಪ್ಪು ಮಚ್ಚೆ, ತುಂಬಿರುವ ಕೆನ್ನೆಗಳಿಗೆ ಖುಷಿಯಾದಾಗ ಕಾಶ್ಮೀರಿನ ಸೇಬಾಗುವ ಕಲೆ, ತಿದ್ದಿ ತೀಡಿದಂತೆ ಕಾಣುವ ತುಟಿಗಳಿಗೆ ಹೊಂದುವ ನಗು ಸದಾ ಮುಖದಲ್ಲಿ ನೆಲೆಸಿರುತ್ತೆ. ನಿಸರ್ಗಾಲಯ ಶಾಂಪು ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಹೇಳಿ ಬೆಳೆಸಿದ ಕೂದಲು, ಸದಾ ಜಡೆ ಹಾಕಿ ಪುಟ್ಟ ರಿಬ್ಬನ್ ಹಾಕಿರುತ್ತಾಳೆ. ತಾನು ಎಷ್ಟೇ ಕಷ್ಟಪಟ್ಟರೂ ತನ್ನವರು ಖುಷಿಯಾಗಿರಬೇಕೆಂದು ಬಯಸುವ ಹುಡುಗಿ. ರೂಪಕ್ಕೆ ತಕ್ಕಂತೆ ಗುಣ, ಬ್ಯೂಟಿ ಫ್ರಮ್ ದಿ ಇನ್ಸೈಡ್ ಔಟ್ ಅಂತಾರಲ್ಲ ಹಾಗೆ. ತಿಳಿದೋ ತಿಳಿದೆಯೋ ಚಿಕ್ಕಂದಿನಲ್ಲಿ ಮಾಡಿದ ತಪ್ಪಿಗೆ ಈಗಲೂ ಗುರುರಾಯರ ಗುಡಿಗೆ ಹೋಗಿ ಪ್ರತಿದಿನ ಗುರುವಾರ ದೀಪ ಹಚ್ಚಿ ಬರುತ್ತಾಳೆ. ತಪ್ಪಿಗೆ ಪ್ರಾಯಶ್ಚಿತ್ತ ಪಡುತ್ತಿದ್ದಾಳೆ. ಆದರೆ ಅದೇನಂಥದ್ದು ತಪ್ಪು, ಮುಂದೆ ಹೇಳ್ತೀನಿ. ಲಕ್ಷ್ಮಣ್ ವರ್ಮಾ ಬ್ಯಾಡ್ ಬಾಯ್ ಹಾಗೂ ಗುಡ್ ಗರ್ಲ್ ಚಾರುಣ್ಯ ಪ್ರಭಾಕರ್ರ ಪ್ರೇಮ ಕಥೆ ಶುರುವಾಗ್ತಿದೆ. ತಪ್ಪದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನನ್ನು ಒತ್ತಿ. ನಾಳೆ ಸಿಗುವ. ಬಾಯ್ ಬಾಯ್.